ಬುಂಡೆಸ್ಲಿಗಾ ಮತ್ತು ಡಿಎಫ್ಬಿ ಪೋಕಲ್ ಸಹಯೋಗದೊಂದಿಗೆ ಟಿವಿ9 ನೆಟ್ವರ್ಕ್ ಆಯೋಜಿಸುತ್ತಿರುವ ವಿಶ್ವದ ಅತಿದೊಡ್ಡ ಫುಟ್ಬಾಲ್ ಟ್ಯಾಲೆಂಟ್ ಹಂಟ್ ಇಂಡಿಯನ್ ಟೈಗರ್ಸ್ ರಾಯಭಾರಿಯಾಗಿ ಮಹಾನ್ ಆರ್ಯಮಾನ್ ಸಿಂಧಿಯಾ ನೇಮಕವಾಗಿದ್ದಾರೆ. ಈ ಪ್ರತಿಭಾನ್ವೇಷಣೆಯ ಕಾರ್ಯಕ್ಕೆ ಮಹಾನ್ ಆರ್ಯಮಾನ್ ಸಿಂಧಿಯಾ ಕೈಜೋಡಿಸಿರುವುದರಿಂದ ಉತ್ಸುಕರಾಗಿದ್ದೇವೆ ಅಂತ ಟಿವಿ9 ನೆಟ್ವರ್ಕ್ ಸಿಇಒ ಕಮ್ ಎಂಡಿ ವರುಣ್ ದಾಸ್ ತಿಳಿಸಿದ್ದಾರೆ. ಟಿವಿ9 ನೆಟ್ವರ್ಕ್ ನಿಂದ ಫುಟ್ಬಾಲ್ ಟ್ಯಾಲೆಂಟ್ ಹಂಟ್ ರಾಯಭಾರಿಯಾಗಿ ಮಹಾನ್ ಆರ್ಯಮಾನ್ ಸಿಂಧಿಯಾ ನೇಮಕ. ಬುಂಡೆಸ್ಲಿಗಾ ಮತ್ತು ಡಿಎಫ್ಬಿ ಪೋಕಲ್ ಸಹಯೋಗದೊಂದಿಗೆ ಟಿವಿ9 ನೆಟ್ವರ್ಕ್ ವಿಶ್ವದ ಅತಿದೊಡ್ಡ ಫುಟ್ಬಾಲ್ ಟ್ಯಾಲೆಂಟ್ ಹಂಟ್ ಅಭಿಯಾನ ನಡೆಸುತ್ತಿದೆ. ಇಂಡಿಯನ್ ಟೈಗರ್ಸ್ ಟ್ಯಾಲೆಂಟ್ ಹಂಟ್ ಹೆಸರಿನ ಮೂಲಕ ದೇಶದ 20 ಯುವಕರು 20 ಯುವತಿಯರನ್ನ ಆಯ್ಕೆ ಮಾಡಲಾಗ್ತದೆ. ಹೀಗೆ ಆಯ್ಕೆಯಾದ ಯುವ ಫುಟ್ಬಾಲ್ ತಾರೆಗಳಿಗೆ ಜರ್ಮನಿ ಮತ್ತು ಆಸ್ಟ್ರಿಯಾದಲ್ಲಿ ವೃತ್ತಿಪರ ತರಬೇತಿಯನ್ನ ನೀಡಲಾಗ್ತದೆ. ಈ ಮೂಲಕ ಭಾರತೀಯ ಫುಟ್ಬಾಲ್ ಅನ್ನ ಉತ್ತೇಜಿಸಲು ಬುಂಡೆಸ್ಲಿಗಾ ಮತ್ತು ಡಿಎಫ್ಬಿ ಪೋಕಲ್ ಜೊತೆ ಟಿವಿ9 ನೆಟ್ವರ್ಕ್ ಕೈಜೋಡಿಸಿದೆ. ಇದೀಗ ಈ ಪ್ರತಿಭಾನ್ವೇಷಣೆಯ ಕಾರ್ಯಕ್ರಮಕ್ಕೆ ಮಹಾನ್ ಆರ್ಯಮಾನ್ ಸಿಂಧಿಯಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಮಂಗಳವಾರ ನೋಯ್ಡಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಪುತ್ರ ಕ್ರೀಡಾ ಉದ್ಯಮಿ ಮಹಾನ್ ಆರ್ಯಮಾನ್ ಸಿಂಧಿಯಾ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಟಿವಿ9 ನೆಟ್ವರ್ಕ್ ಸಿಇಒ ಎಂಡಿ ವರುಣ್ ದಾಸ್, ಮಹಾನ್ ಆರ್ಯಮಾನ್ ಅವರು ಈ ಟ್ಯಾಲೆಂಟ್ ಹಂಟ್ ನ ರಾಯಭಾರಿ ಆಗಿರೋದು ಯುವ ಪ್ರತಿಭೆಗಳಿಗೆ ಅಮೂಲ್ಯವಾದ ಅನುಭವವನ್ನ ಒದಗಿಸಲಿದೆ ಅಂತ ಹೇಳಿದ್ರು. ಬಳಿಕ ಮಾತನಾಡಿದ ಮಹಾನ್ ಆರ್ಯಮಾನ್ ಸಿಂಧಿಯಾ, ಈ ಕಾರ್ಯಕ್ರಮದ ಭಾಗವಾಗಲು ನಾನು ಸಹ ಉತ್ಸುಕನಾಗಿದ್ದೇನೆ ಅಂತ ಹೇಳಿದ್ರು. मेरे हिसाब से ये जो इनिशिएटिव जो आप लोगों ने मुश्किल से और गहरी सोच के साथ आप आगे लेके आए हैं, मेरे हिसाब से ये बहुत ही महत्वपूर्ण इनिशिएटिव है. क्योंकि अगर हमें फ़ुटबॉल को आगे लेके जाना है और भारत को अंतर्राष्ट्रीय स्टेज पे लेके आना है फ़ुटबॉल के तौर पे, तो एक ऐसा इनिशिएटिव बहुत महत्वपूर्ण है. क्योंकि आप जो है अपना अप्रोच बॉटम अप अप्रोच देख रहे हैं rather than a top down approach. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಟಿವಿ9 ನೆಟ್ವರ್ಕ್ ನ ಅತಿದೊಡ್ಡ ಫುಟ್ಬಾಲ್ ಪ್ರತಿಭಾನ್ವೇಷಣೆಯನ್ನ ಜರ್ಮನ್ ಫುಟ್ಬಾಲ್ ಅಸೋಸಿಯೇಷನ್ ನ ಡೈರೆಕ್ಟರ್ ಕೆ ಡೋಮ್ಲಾಸ್ ಅನುಮೋದಿಸಿದ್ರು. ಅಲ್ಲದೆ ಇಂಡಿಯನ್ ಟೈಗರ್ಸ್ ಮತ್ತು ಟೈಗರ್ಸ್ ಟ್ಯಾಲೆಂಟ್ ಹಂಟ್ ನ ರಾಯಭಾರಿಯಾಗಿರುವ ಮಹಾನ್ ಆರ್ಯಮಾನ್ ಅವರನ್ನ ಜರ್ಮನ್ ಫುಟ್ಬಾಲ್ ತಂಡದ ಪಂದ್ಯಗಳನ್ನ ವೀಕ್ಷಿಸಲು ಆಹ್ವಾನಿಸಿದ್ರು. ಬ್ಯೂರೋ ರಿಪೋರ್ಟ್ ಟಿವಿ9.